ದರ್ಶನ್ ಅವರು ನಿಮ್ಮ ಅಂಗಡಿನಲ್ಲಿ ಚಾಟ್ಸ್ ತಿನ್ನಬೇಕು ಅಂತ ಒಂದು ಆಸೆ ವ್ಯಕ್ತಪಡಿಸಿದ್ದಾರೆ. ಹೋಗ್ತೀನಿ, ಯಾವತ್ತು ಹೋಗ್ತೀನಿ ಗೊತ್ತಿಲ್ಲ, ಹೋಗ್ಬೇಕಲ್ಲಿಗೆ ಅಂತ ಒಂದು ಇಂಟರ್ವ್ಯೂನಲ್ಲಿ ಮಾತಾಡಿದ್ದಾರೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಸರ್, ಒಂದನೇದು ಅವ್ರು ಹೇಳಿದಾರಲ್ಲ, ಅದು ನಮ್ಗೆ ತುಂಬ ಹೆಮ್ಮೆ ವಿಷಯ, ತುಂಬ ಖುಷಿ. ಯಾಕಂದರೆ ಸಣ್ಣದೊಂದು ಪುಟಾಣಿ ಪಾನಿಪುರಿ ಗಾಡಿನ ಅವ್ರು ಗುರುತಿಸಿದ್ದಾರೆ, ಅದು ಸಂತೋಷದ ವಿಷಯ. ಆಮೇಲೆ ಅವ್ರು ನಮ್ಮ ಅಂಗಡಿಗೆ ಬರ್ತಾರಂದರೆ ಅದು ಹೇಳೋಕ್ಕಾಗಲ್ಲ ಸರ್, ವರ್ಡ್ಗಳಿಲ್ಲ, ಅಂಥ ಖುಷಿ ಸರ್ ಅದು. ಅವ್ರು ಬರಲಿ ಸರ್, ನಮ್ಮ ಆಸೆ ಖುಷಿ ಅದೇ ಸರ್, ಬರಲಿ, ಯಾವತ್ತು ಬರ್ತಾರೋ ಬರಲಿ ಸರ್, ಬರುವಿಕೆಗೆ ಕಾಯ್ತಾ ಇದ್ದೀವಿ. ಈಗ ದರ್ಶನ್ ಅವ್ರನ್ನ ನೀವು ಯಾವಾಗ ಭೇಟಿ ಆಗಿದ್ರಾ? ಯಾವತ್ತೂ ಭೇಟಿಯಾಗಿಲ್ಲ ಸರ್, ಇಲ್ಲಿವರೆಗೆ ಆದ್ರೂ ಭೇಟಿಯಾಗಿಲ್ಲ ಸರ್. ಭೇಟಿಯಾಗಿಲ್ಲ? ಇಲ್ಲ ಸರ್. ದರ್ಶನ್ ಅವರ ದೊಡ್ಡ ಫ್ಯಾನ್ ನೀವು? ನಾವು ಅಭಿಮಾನಿಗಳು ಸರ್, ಕನ್ನಡ ಚಿತ್ರರಂಗದ ಎಲ್ಲ ಅಭಿಮಾನಿಗಳು ಸರ್. ದರ್ಶನ್ ಅವ್ರಿಗೆ ಒಂದು ಮೆಟ್ಟಕ್ಕೆ ಜಾಸ್ತಿ. ದರ್ಶನ್ ಸರ್, ಪುದೀನ್ ಸರ್ ಎಲ್ಲರಿಗೂ ತುಂಬ ಅಭಿಮಾನಿ ಸರ್. ಯಾವೆಲ್ಲ ಚಿತ್ರಗಳನ್ನು ನೋಡಿದ್ರ ಸರ್? ನಾನು ಅವ್ರದ್ದು ಸಾರಥಿ ಪಿಕ್ಚರಿಂದನೂ ಅವ್ರಿಗೆ ಫಿದಾ ಆಗಿಬಿಟ್ಟಿದ್ದೀನಿ. ಅವತ್ತಿಂದನೂ ಚೆನ್ನಾಗಿ ನೋಡ್ತಾ ಇದ್ದೀನಿ ಸರ್. ಎಲ್ಲ ಪಿಕ್ಚರ್ನು ಟಾಕೀಸ್ಗೆ ಹೋಗಿ ನೋಡೋದು, ಬಟ್ ಸ್ಟಾರ್ಟಿಂಗಲ್ಲಿ ನಮ್ಮ ಕೈಲಿ ಅಡ್ಡಾಡೋಕ್ಕಾಗಲ್ವಲ್ಲ, ಒಂದು ಸ್ವಲ್ಪ ಒಂದು ವಾರ 10 ದಿನ ಆದಮೇಲೆ ಹೋಗಿ ನೋಡ್ತೀನಿ ಸರ್. ಕನ್ನಡ ಪಿಕ್ಚರ್ ಅಲ್ಲೇ ಟಾಕೀಸಲ್ಲೇ ನೋಡೋದು ಸರ್. ಈಗ ನೀವು ಹ್ಯಾಂಡಿಕ್ಯಾಪ್ಟ್ ಅಂತ ಗೊತ್ತಾಯಿತು, ನೀವು ಮೊದಲಿಂದನೂ ಹ್ಯಾಂಡಿಕ್ಯಾಪ್ಟ್ ಆನ್ ಬರ್ತದೆ ಸರ್, ಹುಟ್ಟಿದ ತಕ್ಷಣವೇ ಬರ್ತದೆ ಸರ್. ಅಲ್ಲ, ನೀವು ಹ್ಯಾಂಡಿಕ್ಯಾಪ್ಟ್ ಅಂದ್ರೆ ಈಗ ತುಂಬ ಜನ ಈಗ ಇವತ್ತಿನ ಯುವಕರು ಅಂದರೆ ನಮಗೆ ಕೆಲಸ ಸಿಗಲಿಲ್ಲ, ನನಗೆ ಸರ್ಕಾರ ಜಾಬ್ ಕೊಡಲಿಲ್ಲ ಅಂತ ಕೆಲವೊಂದು ಅವರ ಒಂದು ಜವಾಬ್ದಾರಿನ ಬೇರೆ ಮೇಲೆ ಹಾಕ್ತಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಒಂದು ಇನ್ಸ್ಪಿರೇಷನ್ ನೀವು. ಸರ್, ಹ್ಯಾಂಡಿಕ್ಯಾಪ್ಟ್ ಅನ್ನೋದು ನಾವು ಅಂದ್ಕೊಂಡ್ಬಿಟ್ರೆ ಹ್ಯಾಂಡಿಕ್ಯಾಪ್ಟು ಸರ್, ನಾವು ಅಂದ್ಕೊಂಡಿಲ್ಲ ಅಂದರೆ ಹ್ಯಾಂಡಿಕ್ಯಾಪ್ಟು. ಮನಸ್ಸೊಳಗಡೆ ನಾನು ಹ್ಯಾಂಡಿಕ್ಯಾಪ್ಟ್ ಅಂತ ಇಲ್ಲಿವರೆಗೆ ಅಂದ್ಕೊಂಡೇ ಇಲ್ಲ. ನನಗೆ ಏನೇನು ಮಾಡ್ಬೇಕು ಅನಿಸ್ತದೆ ನಾನು ಎಲ್ಲ ಮಾಡ್ತಾನೇ ಇದ್ದೀನಿ. ನನಗೆ ಇಂಥದ್ದು ಮಾಡಬೇಕು, ಕ್ರಿಕೆಟ್ ಆಡ್ಬೇಕು, ಕ್ರಿಕೆಟ್, ಗಾಡಿ ಓಡಿಸ್ಬೇಕು, ಎಲ್ಲ ಮಾಡ್ತಾಯಿದ್ದೀನಿ ಸರ್ ನಾನು. ಆ ಥರ ಏನಿಲ್ಲ, ಅದು ನಾವು ಮಾಡ್ಬೇಕು ಸರ್. ಕೆಲಸನ ಮಾಡ್ತೀವಿ ಅಂತ ಡಿಸೈಡ್ ಮಾಡಿದ ಮೇಲೆ ಎರಡೇ ಆಪ್ಷನು, ಒಂದು ಗೆಲ್ತೀವಿ ಇಲ್ಲ ಒಂದು ಸೋಲ್ತೀವಿ ಅಷ್ಟೇ. ಗೆದ್ದರೆ ಇತಿಹಾಸ, ಸೋತ್ರೆ ಅನುಭವ, ಎರಡೇ ವಿಷಯ ಅಷ್ಟೇ ಸರ್. ಅಂದರೆ ಇವತ್ತಿನ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ಸರ್, ಇವತ್ತಿನ ಯುವಕರಿಗೆ ಅಂತಲ್ಲ ಸರ್, ಯಾರಾದ್ರೂ ಅಷ್ಟೇ ಸರ್. ಕೆಲಸ ನಾವು ಎಜುಕೇಷನ್ ಮಾಡಿದ್ಮೇಲೆ ಕೆಲಸ ಸಿಗ್ಬೇಕಂತ ಏನು ರೂಲ್ಸ್ ಏನಿಲ್ಲ ಸರ್, ಯಾರು ರೂಲ್ಸು ಕೊಟ್ಟಿಲ್ಲ, ಏನಿಲ್ಲ. ನಾವೇ ಹುಡ್ಕೋಬೇಕು ಸರ್, ಇಲ್ಲ ನಾವೇ ಓನ್ ಕ್ರಿಯೇಟ್ ಮಾಡ್ಕೋಬೇಕು ಅಷ್ಟೇ. ನಾವೇನೋ ಸ್ವಂತ ಬಿಸ್ನೆಸ್ ಮಾಡಿದರೆ ನಮ್ಮಿಂದ 4-5 ಜನಕ್ಕೆ ಕೆಲಸ ಸಿಗುತ್ತಲ್ಲ ಸರ್, ಅಲ್ವಾ? ಒಬ್ರಿಗೆ ಕೆಲಸ ಕೊಟ್ಟರು ಅದು ಹೆಮ್ಮೆ ವಿಷಯನೇ, ಒಬ್ರಿಗೆ ಕೆಲಸ ಕೊಡೋದು ತಮಾಷೆ ವಿಷಯ ಅಲ್ಲ ಸರ್. ಈಗ ಎಷ್ಟು ವರ್ಷ ಆಯಿತು ನೀವು ಅಂಗಡಿ? ಸರ್, ಇದು 3 ವರ್ಷ ಆಯಿತು ಸರ್ ಓಪನ್ ಆಗಿ. ಏನೇನೆಲ್ಲ ಮಾಡ್ತೀರಾ ಸರ್? ಮಸಾಲೆ ಪುರಿ ಇದೆ, ಪಾನಿಪುರಿ ಇದೆ, ದಹಿಪುರಿ ಇದೆ, ಬುಟ್ಟಿ ಚಾಟ್ ಇದೆ, ಸಮೋಸ ಮಸಾಲ, ಬೇಲ್ಪುರಿ, ಸೇವ್ಪುರಿ, 10 ಐಟಮ್ ಇದೆ ಸರ್. ನಾವು ಎಷ್ಟು ಸಂಪಾದನೆ ಮಾಡ್ತೀರಾ ನೀವು? ಸರ್, ಡಿಪೆಂಡ್ ಅಪಾನ್ ಜನದ ಮೇಲೆ ಸರ್, ಹೆಂಗೆ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಪರ್ ಡೇ 100 ಕಸ್ಟಮರ್ ಬರ್ತಾರೆ ಸರ್, 100ರಿಂದ 150, 200 ಕಸ್ಟಮರು ಬರ್ತಾರೆ ಸರ್. ವೀಕೆಂಡಲ್ಲಿ ಜಾಸ್ತಿ ಇರ್ತಾರೆ, ನಾರ್ಮಲ್ ಡೇಸಲ್ಲಿ 100-150 ಕಸ್ಟಮರ್ ಇರ್ತಾರೆ ಸರ್. ದರ್ಶನ್ ಅವ್ರು ನಿಮ್ಮ ಅಂಗಡಿಗೆ ಬರ್ತಾರೆ, ಯಾವಾಗ ಬರಲಿ ಅಂತ ಆಶಿಸ್ತೀರಾ ನೀವು? ಸರ್, ಇವಾಗ ಅವರು ಶೂಟಿಂಗಲ್ಲಿ, ಇವಾಗ ಪಿಕ್ಚರ್ ರಿಲೀಸ್ ಆಗಿದೆ, ಬ್ಯುಸಿ ಇರ್ತಾರೆ. ಮುಗಿಸ್ಕೊಂಡಾದ್ಮೇಲೆ ಅವರೇ ಬರ್ತಾರೆ ಸರ್. ಕನ್ಫರ್ಮ್ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ, ಸಸ್ಪೆನ್ಸ್ ಆಗಿ ಬಂದು ಸಸ್ಪೆನ್ಸ್ ಆಗಿ ಹೋಗ್ತಾರೆ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಯಾಕಂದರೆ ಇಲ್ಲಿ ಕ್ರೌಡು ಆಗಲ್ಲ ಸರ್. ಅವ್ರು ಬರ್ತೀನಿ ಅಂತ ಗೊತ್ತಾದರೆ ಜನ ಸಾಗರ, ಲಕ್ಷಾಂತರ ಜನ ತುಂಬ್ಕೊತಾರೆ ಇಲ್ಲಿ ಕ್ಯಾಮ್ಟಿಗೆ. ಅಂದರೆ ನೀವು ಈಗ ಕಾಟೇರ ಚಿತ್ರ ನೋಡಿರಾ ನೀವು? ಇಲ್ಲ ಸರ್, ಇವತ್ತು ನೈಟ್ ಹೋಗ್ತೀನಿ ಸರ್, ಟಿಕೆಟ್ ಬುಕ್ ಆಗಿದೆ, ಇವತ್ತು ನೈಟ್ ಹೋಗ್ತೀನಿ ಸರ್. ಏನು ಹೇಳ್ತೀರಾ ಡಿ ಬಾಸ್ ಅಭಿಮಾನಿಗಳಿಗೆ? ಸರ್, ಖುಷಿ ಆಗುತ್ತೆ ಸರ್. ಪಿಕ್ಚರ್ ಫಸ್ಟು ಬೆಳಗ್ಗೆ ಒಬ್ಬರು ರಿವ್ಯೂ ನೋಡಿದೆ, ತುಂಬ ಚೆನ್ನಾಗಿದೆ ಅಂತ ಪಿಕ್ಚರ್. ಅಲ್ಲಿ ಹೋಗ್ಬಿಟ್ಟು ನೋಡಿ ನಾವು ಹೇಳಿದೆ ಸರ್. ಸುಮ್ಮನೆ ನಾವು ಇಲ್ಲಿ ಇಲ್ಲ ಹಾಗೆ ಕ್ಲಿಪ್ ಅಂತ ಹೇಳಿಲ್ಲ ಸರ್. ಪಿಕ್ಚರ್ ನೋಡಿ ನಮ್ಮ ಅನುಭವದ ಮಾತುಗಳು ಚೆನ್ನಾಗಿದೆ ಸರ್. ಪಿಕ್ಚರ್ ತುಂಬ ಚೆನ್ನಾಗಿದೆ. ರಿವ್ಯೂಸ್ ನಾನು ತುಂಬ ಜನ ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳಿದ್ದೀನಿ, ಸಖತ್ತಾಗಿದೆ ಪಿಕ್ಚರು. ಅಲ್ಲಿ ಹೋಗ್ಬಿಟ್ಟು ಥಿಯೇಟ್ರಲ್ಲಿ ನೋಡು ಅಂತ ಹೇಳಿದೆ. ಓಕೆ, ಥ್ಯಾಂಕ್ ಯು ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.